But let me come to this honorable MLA of Maddur. Who are you, I say? I have never seen you, nor met you. Who are you? ಏನು ಮೇಲಿಂದ ಇಳಿದು ಬಂದಿದ್ದೀರಿ ಅನ್ಕೊಂಡಿದ್ದೀರೋ ಏನು ನೀವು? ಆ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬುಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಫಸ್ಟ್ ಟರ್ಮ್ ಅಲ್ಲಿ ಎಲೆಕ್ಟ್ ಆಗಿದ್ದೀರಿ, ಗೌರವದಿಂದ ಜನರ ಕೆಲಸ ಮಾಡಿಕೊಂಡು ಅವರ ಪ್ರೀತಿ ವಿಶ್ವಾಸ ಉಳಿಸ್ಕೊಡೋ ಕಡೆ ಗಮನ ಕೊಡಿ. ಸರ್ಟಿಫಿಕೇಟ್ ಇಶ್ಯೂ ಮಾಡೋ ಕೆಲಸನ ಆಮೇಲೆ ಮಾಡೋರಂತೆ ನಿಮ್ಗೆ ಅನುಭವ ಬಂದಾಗ. ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ. ಆದರೆ ಅಟ್ರಾಷಿಯಸ್ ಕ್ರಿಮಿನಲ್ ಕೇಸಲ್ಲಿ ತಲೆ ಹಾಕೋವಾಗ ಮಾನ ಮರ್ಯಾದೆ, ಲಜ್ಜೆ ಮತ್ತು ಎಚ್ಚರಿಕೆ ಅನ್ನೋದಿರಬೇಕು. ಇದೇನಾ ನಿಮ್ಮ ಚೀಫ್ ಮಿನಿಸ್ಟರ್ ಕೊಡ್ತಿರೋ ಮರ್ಯಾದೆ? ನೀವು ಯು ಆರ್ ಎ ಫಸ್ಟ್ ಟೈಮ್ MLA, ಡೋಂಟ್ ಯು ಹ್ಯಾವ್ ಎ ಕಾಮನ್ ಸೆನ್ಸ್? ನಿಮ್ಮ ಚೀಫ್ ಮಿನಿಸ್ಟರ್ ಕ್ಯಾಬಿನೆಟಲ್ಲಿ ಹೇಳ್ತಾರೆ ಅನ್ನೋದಾದ್ರೆ ಅದು ನಿಮ್ಗೆ ಅಪ್ಲೈ ಆಗಲ್ಲ. ಅವ್ರು ಹೇಳಿ ಒಂದಿನ ಶಟ್ ಅಪ್ ಅಂಡ್ ಕೀಪ್ ಕ್ವಾಯಟ್. ಅಣ್ಣ ಇನ್ನು ಏನೋ ಬೇಕಣ್ಣ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ಕೊಡೋದಕ್ಕೆ ಮೊದಲು ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್, ಯಾವ ಪ್ರಕರಣದಲ್ಲಿ ತಲೆ ಹಾಕ್ತಾ ಇದ್ದೀನಿ ಅನ್ನೋದನ್ನ. ಅವ್ರು ಮಾಡಿದ್ದಾರೆ ಅಂತ ಯಾರು ಹೇಳಿಲ್ಲ, ಅವ್ರ ಆರೋಪ ಅಷ್ಟೇ. ನಾಳೆ ಕೋರ್ಟ್ ಏನು ಹೇಳುತ್ತೋ ನನಗೂ ಗೊತ್ತಿಲ್ಲ. ಆದರೆ ಈ ಪ್ರಕರಣದ ತೀವ್ರತೆ ಮತ್ತು ಆ ಕ್ರೌರ್ಯತೆ ಬರ್ತಾ ಇರೋದು, ಯು ಕಾಂಟ್ ಡಿನೈ ದರ್ ಇಸ್ ಎ ಮರ್ಡರ್. ಸಮ್ವನ್ ಹ್ಯಾಸ್ ಡನ್ ದ ಮರ್ಡರ್. ಹೂ ಈಸ್ ಈ? ಅವರು ಒಳ್ಳೆಯವರು ಅಂತ. ಈ ಉಳಿದಿದ್ದ 17 ಜನ ಏನು ಕಟಕ್ರ? ಅದಕ್ಕೆ ಯಾಕೆ ಸರ್ಟಿಫಿಕೇಟ್ ಕೊಡ್ರಿ? ಅದಕ್ಕೂ ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. MLA should know, he should shut up his mouth. Otherwise, fair, you face it. ಈ ಕೇಳಿ ಬರ್ತಾ ಇಲ್ಲಿವರೆಗೂ ಗಾಳಿ ಸುದ್ದಿ. ಫೇರ್, ನೋ ಪ್ರಾಬ್ಲಮ್. ತಲೆ ಹಾಕಬಾರ್ದು. ಹೇಳ್ಬೋದು ನನಗೆ ವೈಯಕ್ತಿಕವಾಗಿ ಅವರ ಪರಿಚಯ ನಿಜ, ಆದರೆ ಈ ಪ್ರಕರಣದಲ್ಲಿ ಕಾನೂನು ಏನು ಹೇಳುತ್ತೋ ಹಾಗಾಗತ್ತೆ, ಮುಗಿಸ್ಬೇಕಷ್ಟೇ. ವೈಯಕ್ತಿಕ ಗೆಳೆತನಗಳಿದ್ದಾಗ ಇರಬಾರ್ದು ಅಂತ ಯಾವ ತಪ್ಪು ಇಲ್ಲ ನನ್ನ ಪ್ರಕಾರದಲ್ಲಿ. ಇನ್ವಾಲ್ವೇ ಆಗಿಲ್ಲ, ಅವ್ರಿಗೆ ಬುದ್ಧಿ ಇಲ್ಲ, ಅವ್ರ ಬುದ್ಧಿನಿಲ್ಲ, ಅವರ ಕ್ಯಾರೆಕ್ಟರ್ ಎಲ್ಲ ಸ್ವಲ್ಪ ಸಿಡುಕ, ಸ್ವಲ್ಪ ಕುಡಿದು. ಶಟ್ ಅಪ್ ಅಂಡ್ ಕೀಪ್ ಕ್ವೈಟ್. ಫಸ್ಟ್ ಕೊಟ್ಟಿರೋ ಆಶ್ವಾಸನೆಗಳನ್ನ ಮದ್ದೂರಿನಲ್ಲಿ ಈಡೇರಿಸೋ ಕಡೆ ಗಮನ ಕೊಡಿ, ಆಮೇಲೆ ಕುತ್ಕೊಂಡು ಜಾತಕ ಬರೆಯೋರಂತೆ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.